ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಏನಪ್ಪ ಅಂದರೆ ಸ್ಪೆಷಲಾಗಿ ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿರೋದು. ನನ್ನ ಚಿಕ್ಕಪ್ಪನ ಮದುವೆಗೆ ಅಂತ ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗಿರೋದು. ನನ್ನ ಚಿಕ್ಕಪ್ಪಂದು ಹೋಳಿಗೆ ಊಟದ ವೀಡಿಯೋ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರದ್ದೇ ಮದುವೆ ಇರೋದು ಇವಾಗ. ಸಮ್ಮರಲ್ಲಿ ಇಟ್ಕೊಂಡಿದ್ದಾರೆ, ತುಂಬಾ ಕಷ್ಟ ಆಗ್ತಿದೆ ಓಡಾಡೋದಕ್ಕೆಲ್ಲ. ಸೊ ಅವ್ರ ಮದುವೆಗೆ ಅಂತ ಅವರು ನಮಗೆ ಶಾಪಿಂಗ್ಗೆ ಅಂತ ದುಡ್ಡು ಹಾಕಿದ್ರು. ಹಾಗಾಗಿ ನಾವು ಅವ್ರ ದುಡ್ಡಲ್ಲೇ ಶಾಪಿಂಗ್ ಮಾಡೋಣ ಅಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆಗೆ ಹೋಗೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಮನೆಯಲ್ಲಿ ದೋಸೆಗೆ ಹಾಕಿದ್ವಿ. ಹಾಗಾಗಿ ಒಬ್ಬೊಬ್ಬರಿಗೆ ದೋಸೆ ಹಾಕ್ತಾ ಹೋಗ್ತಿದ್ದೆ, ಒಬ್ಬರಾಗಿ ತಿಂಡಿ ತಿಂತಾ ಹೋಗ್ತಿದ್ರು. ಸೊ ನಾವು ಅವತ್ತು ಶ್ರೇಯಾಂಶನ ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಆಗಿದ್ವಿ. ಬಿಕಾಸ್ ಚಿಕ್ಕಪೇಟೆ ತುಂಬ ಕ್ರೌಡೆಡ್ ಪ್ಲೇಸು, ದೊಡ್ಡವ್ರು ಓಡಾಡೋದಕ್ಕೇ ತುಂಬ ಕಷ್ಟ. ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲಿ ಓಡಾಡೋದು ಅದೆಲ್ಲ ತುಂಬ ಕಷ್ಟನೇ ಆಗುತ್ತೆ ಓಡಾಡ್ಸೋದಕ್ಕೆ. ಹಾಗಾಗಿ ಅವನ್ನ ಮನೆಯಲ್ಲೇ ಬಿಟ್ಟು ಅವ್ರ ಅಪ್ಪನ ಜೊತೆ ಮತ್ತು ಅವ್ರ ಮಾಮನ ಜೊತೆ ಅವನ್ನ ಮನೆಯಲ್ಲೇ ಬಿಟ್ಟಿದ್ವಿ. ಸಮ್ಮರ್ ಆಗಿರೋದ್ರಿಂದ ತುಂಬ ಡಿಹೈಡ್ರೇಟ್ ಆಗುತ್ತೆ ಮಕ್ಕಳು ಆಚೆ ಕರ್ಕೊಂಡು ಹೋಗೋದ್ರಿಂದ. ಅದು ಚಿಕ್ಕಪೇಟೆ ಅಂತ ಪ್ಲೇಸಸ್ಗೆಲ್ಲ ಮಕ್ಕಳನ್ನ ಕರ್ಕೊಂಡೇ ಹೋಗ್ಬಾರ್ದು ನಾನು ಪ್ರಿಫರ್ ಮಾಡೋದು. ಯಾಕಂದರೆ ಶಾಪಿಂಗ್ ಅಂದರೆ ಹೆಣ್ಮಕ್ಳದ್ದು ಹೆಂಗಿರುತ್ತೆ, ಬೆಳಗ್ಗೆ ಹೋದವ್ರು ಈವ್ನಿಂಗೇ ಆಗೋದು ಬರೋದಕ್ಕೆ. ಸೊ ಲಾಂಗ್ ಗ್ಯಾಪ್ ಆಗುತ್ತೆ, ಮಕ್ಕಳಿಗೆ ನಿದ್ದೆ ಸರಿ ಆಗಲ್ಲ, ಊಟ ಸರಿ ಆಗಲ್ಲ. ಸೊ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಂಥ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಎಲ್ಲ ಹೋಗೋಕ್ಕಂತ ರೆಡಿ ಆದ್ವಿ. ಎಲ್ಲಿ ಕೊಟ್ಟಿದ್ದೆಪ್ಪ? ಬಟರ್ಫ್ಲೈ ಚಿಕ್ಕಪೇಟೆ ಗೋಯಿಂಗ್. ಗುಡ್ ಮರಿ, ಹಾಯ್. Catch. ಮತ್ತೆ catch. ಗುಡ್ ಮರಿ, ಹಾಯ್ ಹಾಯ್ ಮಾಡಪ್ಪ. One more. Butterfly. Where are you going? ಚಿಕ್ಕಪೇಟೆ ಗೋಯಿಂಗ್. dancing. ಯಾರ ರೊಕ್ಕದಾಗ ಶಾಪಿಂಗ್? ನಮ್ ರೊಕ್ಕದಾಗ. ಚಿಕ್ಕಪ್ಪನ ರೊಕ್ಕದಾಗ ಶಾಪಿಂಗ್. ಮಾಮ ಶಾಪಿಂಗ್ ದುಡ್ಡು ಕೊಡ್ತೇನಮ್ಮ. ಗುಂಡಣ್ಣ ಅಚ್ಚಪ್ಪ ಇನ್ನೊಂದ್ಸರಿ. ಒನ್ ಮೋರ್ ಅನ್ಬೇಕು ನೀವು. ಬಟರ್ಫ್ಲೈ Where are you going? ಚಿಕ್ಕಪೇಟೆ ಗೋಯ್. ಯಾರ ದುಡ್ಡಲ್ಲಿ ಶಾಪಿಂಗ್? ನಿಮ್ ದುಡ್ಡಲ್ಲೇ ಶಾಪಿಂಗ್. ದುಡ್ಡಿಲ್ಲ, ಡ್ಯಾನ್ಸಿಂಗ್ ಚಿಕ್ಕಪ್ಪನ ದುಡ್ಡಲ್ಲಿ ಶಾಪಿಂಗ್. ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ ನಾವು. ಮನೇಲಿ ಶ್ರೇಯಾಂಶನ ಬಿಟ್ಟು ನೋಡ್ಬೋದು, ಅವನು ಅವ್ರ ಮಾಮನ ಜೊತೆ ಅವ್ರ ಅಪ್ಪನ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ. ಸೊ ಅವನ್ನ ಬಿಟ್ಟು ಸುದರ್ಶನ್ ಸಿಲ್ಕ್ಸ್ಗೆ ಬಂದ್ವಿ ನಾವು ಚಿಕ್ಕಪೇಟೆಯಲ್ಲಿ. ನಮಗೆ ಅಷ್ಟೊಂದು ಕಲೆಕ್ಷನ್ ಏನು ಇಷ್ಟ ಆಗಲಿಲ್ಲ. ಹಾಗಾಗಿ ಒಂದೆರಡು ಅಂಗಡಿ ಸುತ್ತಾಡಿ ಮಾರುತಿ ಸಿಲ್ಕ್ಸ್ ಅಂತ ಇದೆ ಚಿಕ್ಕಪೇಟೆಯಲ್ಲಿ. ಸೊ ನಾವು ಅಲ್ಲಿಗೆ ಹೋಗಿ ಅಲ್ಲೇ ಶಾಪಿಂಗ್ ಮಾಡಿದ್ದೆ ಎಲ್ಲ ಸೀರೆನೂ. ಚಿಕ್ಕಪೇಟೆಯಲ್ಲಿ ಏನೇನೋ ನ್ಯೂ ಟೈಪೆಲ್ಲ ಸೀರೆ ಬಂದಿದೆ, ಬಟ್ ಅದು ನಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ. ಹಾಗಾಗಿ ಬೇರೆ ಕಡೆನೇ ಹೋದ್ವಿ. ಇಂಟೀರಿಯರ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಚಿಕ್ಕಪೇಟೆಯಲ್ಲಿ, ನೋಡ್ಬೋದು. ಲೈಟಿಂಗ್ಸ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಮಾಡಿದ್ದಾರೆ. ಅಲ್ಲೇ ನಾವು ಲಂಚ್ಗೆ ಅಂತ ಸುದರ್ಶನ್ ಸಿಲ್ಕ್ಸಲ್ಲೇ ಬಿಲ್ಡಿಂಗಲ್ಲಿ ಮೇಲೆ ಅವ್ರ ಕ್ಯಾಂಟೀನ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೇ ಊಟ ಮಾಡೋದಕ್ಕೆ ಪ್ಲೇಸ್ ಕೂಡ ಇತ್ತು. ನಿಮಗೆ ಚಿಕ್ಕಪೇಟೆಯಲ್ಲಿ ಊಟ ಮಾಡೋದು ತುಂಬಾ ಕಷ್ಟ. ನಾನು ಹೇಳೋದು ಚಿಕ್ಕಪೇಟೆಯಲ್ಲಿ ಹೋದರೆ ಸುದರ್ಶನ್ ಸಿಲ್ಕ್ಸಲ್ಲಿ ಲಾಸ್ಟ್ ಫ್ಲೋರಲ್ಲಿ ಕ್ಯಾಂಟೀನ್ ಇದೆ, ಅಲ್ಲೇ ಹೋಗಿ ಊಟ ಮಾಡಿ. ಊಟನೂ ಚೆನ್ನಾಗಿತ್ತು, ಪ್ಲಸ್ ನಿಮಗೆ ಜಾಗ ಸಿಗುತ್ತೆ ಊಟ ಮಾಡೋದಕ್ಕೆ ಅಂತ. ಆಲ್ಮೋಸ್ಟ್ 2 o'clock ಆದಮೇಲೆ ನಾವು ಹೋಗಿದ್ದು. ಸೊ ದಟ್ ಪ್ಲೇಸ್ ಇತ್ತು 2:30, 3 ಹಂಗೆ ಹೋಗಿರೋದು. ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಚಿಕ್ಕಪೇಟೆ ತುಂಬಾ ಕ್ರೌಡೆಡ್ ಪ್ಲೇಸು. ನಿಮ್ಮ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಷ್ಟರಲ್ಲಿ ಯಾರು ಏನು ಕಿತ್ಕೊಂಡು ಹೋಗ್ತಾರೋ ಗೊತ್ತಾಗಲ್ಲ, ಆ ಥರ ಕ್ರೌಡೆಡ್ ಪ್ಲೇಸು. ಹಾಗಾಗಿ ನಾನು ರಿಸ್ಕ್ ತೊಗೊಳೋಕ್ಕೆ ಹೋಗಿರಲಿಲ್ಲ. ಸೊ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಶಾಪಿಂಗ್ ಎಲ್ಲ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ವ್ಲಾಗು ಕಡಿಮೆನೇ ಮಾಡಿದೆ ಆದಷ್ಟು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಗೊತ್ತಲ್ಲ, ಹೆಣ್ಮಕ್ಳು ನಾವು ಸಾರಿ ಶಾಪಿಂಗ್ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಮತ್ತೊಂದು ಸರಿ ತೆಗೆದು ನೋಡಿದ್ರೇ ನಮಗೆ ಸಮಾಧಾನ. ಸೊ ಹಾಗಾಗಿ ಮತ್ತೆ ಒಂದು ರೌಂಡು ನಾವೆಲ್ಲ ತೊಗೊಂಡಿರೋ ಸೀರೆಗಳನ್ನೆಲ್ಲ ತೆಗೆದಿಡ್ತಾ ಇದ್ವಿ. ಶ್ರೇಯಾಂಶ್ ನೋಡ್ಬೋದು, ಅಮ್ಮ ಈವ್ನಿಂಗ್ ತನಕ ಇರಲಿಲ್ಲ. ಅದು ಬಂದಮೇಲೆ ಅವನು ಎಷ್ಟು ಖುಷಿಯಾಗಿದ್ನ ಅಂದರೆ ಎಲ್ಲರ ಮುಖ ನೋಡಿ ಫುಲ್ ಖುಷಿಯಾಗಿದ್ದವನು. ಸೊ ಅಮ್ಮನ ಮಿಸ್ ಮಾಡ್ಕೊಂಡು ಅನಿಸುತ್ತೆ. ಅವನು ಹೆಂಗೆ ಅಂದರೆ, ನಾನು ಇರದೇ ಇದ್ದರೆ ಆರಾಮಾಗಿದ್ಬಿಡ್ತಾನೆ, ನಾನು ಎದುರಿಗಿದ್ರೆ ನಾನು ಬೇಕು ಆ ಥರ. ಸೊ ಅಮ್ಮ ಅಂತ ಇದ್ದ ಬಂದಮೇಲೆ ಸ್ವಲ್ಪ ಮಿಸ್ ಮಾಡಿಕೊಂಡು, ಅದಕ್ಕೆ ಅವನ ಜೊತೆ ಸ್ವಲ್ಪ ಕಾಲ ಕಳೆದೆ, ಆಟ ಆಡಿಕೊಂಡು. ಅವನಿಗೆ ಕಣ್ಣ ಮುಚ್ಚಲೆ ಆಟ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ.
ಸೊ ಹಾಗಾಗಿ ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಕಾಲ ಕಳೆದು ಆಮೇಲೆ ಟೀ ಮಾಡಿಕೊಂಡು ಎಲ್ಲ ಟೀ ಕುಡಿದು ಸಾರಿ ನೋಡಿಕೊಂಡು ಹೀಗೇ ದಿನ ಕಳೆದ್ವಿ ನಾವು. ಎಲ್ಲ ಸೀರೆನೂ ಒಂದ್ಸರಿ ಎಲ್ಲ ಓಪನ್ ಮಾಡಿ ಎಲ್ಲ ನೀಟಾಗಿ ನೋಡಿಕೊಂಡು ಮತ್ತೆ ಫೋಲ್ಡ್ ಮಾಡಿ ಇಟ್ವಿ. ಸೊ ಟೋಟಲ್ ಐ ಥಿಂಕ್ 6 ಸ್ಯಾರೀಸ್ ತಂದಿದ್ವಿ ಅನಿಸುತ್ತೆ. ಎಲ್ರಿಗೂ ಒಂದೊಂದು ಸಾರಿ ಮತ್ತು ಗಿಫ್ಟಿಂಗ್ ಪರ್ಪಸ್ 1-2 ಸಾರಿ, ಹಾಗಾಗಿ 6 to 7 ಸ್ಯಾರೀಸ್ ಆಗಿತ್ತು. ಸೊ ಶ್ರೇಯಾಂಶ್ ನೋಡಿ ಬಟ್ಟೆ ಮಡ್ಚೋಕ್ಕೆ ಬಿಡ್ತಾಯಿಲ್ಲ, ನೋಡೋಕ್ಕೂ ಬಿಡ್ತಾಯಿಲ್ಲ, ಆಟ ಆಡ್ಕೊಂಡು ಕೂತಿದ್ದ. ಸೊ ಇದೇ ಥರ ನಮ್ಮ ಶಾಪಿಂಗ್ ಆಯಿತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮದುವೆ ವ್ಲಾಗ್ ಕೂಡ ಬರುತ್ತೆ, ಮದುವೆ ಟೈಮ್ ಕೂಡ ಹತ್ತಿರ ಬಂತು. ಸೊ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ಇಟ್ ಟೇಕ್ಸ್ ಟೈಮ್ ಬಿಕಾಸ್ ವಾಯ್ಸ್ ಓವರ್ ಕೊಡಬೇಕು, ಎಡಿಟಿಂಗ್ ಕೊಡಬೇಕು, ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ವ್ಲಾಗ್ಸ್ ಬೇಗ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್.